ಇವತ್ತು ನಾನು ತೋರಿಸ್ತಾರ ಹೆಲ್ತಿ ಆ್ಯಂಡ್ ಟೇಸ್ಟಿ ರೆಸಿಪಿ ವೆಜ್ ಪಲಾವ್ನ ಈಸಿಯಾಗಿ ಹೇಗೆ ಮಾಡ್ಕೊಳೋದು ಅಂತ ನೋಡೋಣ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವೆಜ್ ಪಲಾವ್ನ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಫಸ್ಟು ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಸೊ ಕುಕ್ಕರ್ ಬಿಸಿ ಆಗಿದೆ. ಇದಕ್ಕೆ ನಾನೊಂದು 4ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ ಇದು ಎಣ್ಣೆ ಕಾದಿದೆ. ಇದಕ್ಕೆ ನಾನು ಎಲ್ಲ ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ. ಅಂದರೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಕಸೂರಿ ಮೇಥಿ. ಸೊ ಇದು ಸ್ಪೈಸಸ್ ಎಲ್ಲ ಅರೋಮಾ ಬರ್ತಾ ಇದೆ. ಇದಕ್ಕೆ ನಾನು ಇವಾಗ ಕಟ್ ಮಾಡಿಕೊಂಡೆ ಈರುಳ್ಳಿ ಹಾಕ್ಕೊಂಡೆ. ಸೊ ಇದಕ್ಕೆ 1 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಸೊ ಇದು ಈರುಳ್ಳಿ ಇವಾಗ ಫ್ರೈ ಆಗಬೇಕು. ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡೆ. ಸೊ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಸೊ ಇವಾಗ ನೀವು ನೋಡ್ಬೋದು ಈರುಳ್ಳಿ ಫ್ರೈ ಆಗಿದೆ. ಸೊ ಇದಕ್ಕೆ ನಾನು ಇವಾಗ ಕಟ್ ಮಾಡಿಕೊಂಡ್ರೆ ಮೆಂತ್ಯ ಸೊಪ್ಪು ಹಾಕ್ಕೊಂಡೆ. ಸೊ ಮೆಂತ್ಯ ಸೊಪ್ಪು ಒಂದು ಹಿಡಿ ತೊಗೊಂಡ್ರೆ ಫುಲ್ ಒಂದು ಹಿಡೀಲಿ ತುಂಬ ತೊಗೊಂಡ್ರೆ ಎಷ್ಟು ಬರುತ್ತೋ ಅಷ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೆ ನಾವು ಟೇಸ್ಟ್ ಬರುತ್ತೆ ಯಾವುದಕ್ಕೆ ಆಗಲಿ. ನೀವು ಅಕಸ್ಮಾತ್ ಮೆಂತ್ಯ ಸೊಪ್ಪು ಇಲ್ಲ ಅಂದರೆ ಕಸೂರಿ ಮೇಥಿ ಹಾಕ್ಕೊಬೋದು. ಸೊ ಇವಾಗ ನಾನು ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಸೊ ಈ ಥರ ಯಾವುದೇ ರೈಸ್ ಬಾತ್ ಆಗಿರಲಿ, ಪಲಾವ್ ಆಗಿರಲಿ, ಬಿರಿಯಾನಿ ಆಗಿರಲಿ, ಈ ಥರ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಬರುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡಿರಲಿಲ್ಲ, ಸೊ ಅದಕ್ಕೆ ಇವಾಗ ಹಾಕ್ಕೊಂಡೆ. ಸೊ ಇದು ಮೆಂತ್ಯ ಸೊಪ್ಪು ಕಹಿ ಇರುತ್ತಲ್ವ, ಸೊ ಅದರಿಂದ ಎಣ್ಣೆಲಿ ಫ್ರೈ ಆಗಬೇಕಿದು. ಸೊ ಇವಾಗ ನಾನು ತರಕಾರಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಬೀನ್ಸು, ಕ್ಯಾರೆಟು, ಆಮೇಲೆ ನವಿಲುಕೋಸು ತೊಗೊಂಡಿದ್ದೀನಿ ಮತ್ತು ಉಳ್ಳಿ ಬೀಜ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ತರಕಾರಿ ನಿಮಗೆ ಯಾವ್ಯಾವ್ದು ನಿಮಗೆ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಬೋದು. ಅಂದರೆ ಆಲೂಗಡ್ಡೆ ಹಾಕ್ಕೊಬೋದು, ಇಲ್ಲಾಂದರೆ ಹೂಕೋಸು ಹಾಕ್ಕೊಬೋದು. ಸೊ ಆ ರೀತಿ ಹಾಕ್ಕೊಬೋದು. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು. ಸೊ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ತರಕಾರಿ ಎಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕಿದು. ಸೊ ಇದೊಂದು 3 ನಿಮಿಷ ಫ್ರೈ ಆಗಿದೆ. ಇದಕ್ಕೆ ನಾನಿವಾಗ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ ಮತ್ತು 1 ಸ್ಪೂನ್ ಚಿಲ್ಲಿ ಪೇಸ್ಟ್ ಹಾಕ್ಕೊಂಡೆ. ಸೊ ಇದು ನಾನು ಮಾಡ್ತಿರೋದು 1 ಪಾವ್ ಅಕ್ಕಿಗೆ. ಸೊ ಈ ಥರ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ತಿದ್ರೆ ಜಾಸ್ತಿ ಹಾಕ್ಕೊಬೋದು. ಧನಿಯಾ ಪೌಡ್ರು 1 ಸ್ಪೂನ್ ಹಾಕ್ಕೊಂಡೆ, ಗರಂ ಮಸಾಲ ಪೌಡ್ರು 3/4 ಸ್ಪೂನ್ ಹಾಕ್ಕೊಂಡೆ, ರೆಡ್ ಚಿಲ್ಲಿ ಪೌಡ್ರು 1/4 ಸ್ಪೂನ್ ಹಾಕ್ಕೊಂಡೆ. ಸೊ ನಾನು ಹಸಿರು ಮೆಣಸಿನ್ಕಾಯಿ ಪೇಸ್ಟು 1 ಸ್ಪೂನ್ ಹಾಕ್ಕೊಂಡಿರೋದ್ರಿಂದ ರೆಡ್ ಚಿಲ್ಲಿ ಪೌಡ್ರು ತುಂಬ ಕಡಿಮೆ ಹಾಕ್ಕೊಂಡೆ. ಸೊ ಇದು ಇವಾಗೆಲ್ಲ ಪೌಡರೆಲ್ಲ ಫ್ರೈ ಆಗಬೇಕು. ಇವಾಗ ನಾನೊಂದು ಸ್ವಲ್ಪ ಟೊಮೆಟೊ ಪೇಸ್ಟ್ ಹಾಕ್ಕೊಂಡೆ. ಸೊ ಇದಕ್ಕೆ ನಾನು 2 ಮೀಡಿಯಮ್ ಸೈಜ್ ಟೊಮೆಟೊ ರುಬ್ಬಿಟ್ಕೊಂಡಿರೋ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾನಿವಾಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಸೊ ಪುದೀನ ಒಂದು ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕ್ಕೊಂಡೆ. ಸೊ ಎರಡೂ ಅಷ್ಟೇ ಒಂದೊಂದು ಇಡಿ ಹಾಕ್ಕೊಂಡ್ರೆ ಸಾಕಾಗತ್ತೆ. ಸೊ ಇವಾಗ ನೆನೆಸಿರೋ ಅಕ್ಕಿ ಹಾಕ್ಕೊತಾ ಇದ್ದೀನಿ ನಾನು. ಸೊ ನಾನು ಅಕ್ಕಿ ಯಾವಾಗಲೂ 20 ನಿಮಿಷಗಳ ಕಾಲ ನೆನೆಸ್ತೀನಿ. ಸೊ ಆವಾಗ ಚೆನ್ನಾಗಿ ಬರುತ್ತೆ, ಮೃದುವಾಗಿ ಬರುತ್ತೆ, ಅನ್ನ ಮೆತ್ತಗಿರುತ್ತೆ. ಸೊ ಇವಾಗ ನೀರು ಎಲ್ಲ ಮಿಕ್ಕಿರೋ ನೀರೆಲ್ಲ ಜಾರ್ಗೆ ಹಾಕ್ಕೊಂಡೆ. ಸೊ ನೀವು ಯಾವಾಗಲೇ ಆಗಲಿ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರು ಹಾಕ್ಕೊಬೇಕು. ಈ ಥರ ರೈಸ್ ಬಾತ್ಗಳಿಗೆ ಅವಾಗ ಕರೆಕ್ಟಾಗಿ ಆಗುತ್ತೆ. ಅನ್ನ ಸಾಫ್ಟಾಗೂ ಇರುತ್ತೆ, ಜಾಸ್ತಿ ನೀರು ಆಗಿರಲ್ಲ, ಕರೆಕ್ಟಾಗಿರುತ್ತೆ ಕನ್ಸಿಸ್ಟೆನ್ಸಿ ಎಲ್ಲನೂ. ಸೊ ನೀವು ನೋಡ್ಬೋದು ಇವಾಗ ಕುದೀತಾ ಇದೆ ಇದು. ಸೊ ಇವಾಗ ನಾನು ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದು 2 ವಿಷಲ್ ಬರಬೇಕು. ಸೊ 2 ವಿಷಲ್ ಬಂದಾದಮೇಲೆ ಇದನ್ನು ಓಪನ್ ಮಾಡ್ಬೋದು ನಾವು. ಸೊ ಈ ವಿಷಲ್ ಬರ್ತಾ ಇದೆ. ಸೊ ಈ ಥರ 2 ವಿಷಲ್ ಬಂದಾದ್ಮೇಲೆ ಪ್ರೆಷರೆಲ್ಲ ಹೋದ್ಮೇಲೆ ವಿಷಲ್ ಓಪನ್ ಮಾಡಿ ಕುಕ್ಕರ್ ಓಪನ್ ಮಾಡಬೇಕು. ಸೊ ನೀವು ನೋಡ್ಬೋದು
ಸೊ ಇವಾಗ ನಾವು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಸೊ ನೀವು ನೋಡ್ಬೋದು ಅನ್ನ ಎಷ್ಟು ಚೆನ್ನಾಗಾಗಿದೆ ಅಂತ. ರೈಸು ಎಲ್ಲೂ ಕಟ್ಟಾಗಿಲ್ಲ, ನೀರು ಕರೆಕ್ಟಾಗಿದೆ. ಸೊ ಈ ಥರ ಕೆಳಗಡೆಯಿಂದ ಮೇಲ್ಗೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಮಸಾಲೆ ಎಲ್ಲೂ ಉಳ್ಕೊಬಾರ್ದು ಅಂತ. ಸೊ ವೆಜ್ ಪಲಾವ್ ರೆಡಿಯಾಗಿದೆ, ತುಂಬ ರುಚಿಯಾಗಿರುತ್ತೆ. ಸೊ ನಿಮ್ಮ ಲಂಚ್ ಬಾಕ್ಸ್ಗೆ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.